ಸರ್ ಅದೇ ಇವಾಗ ತುಂಬ ಕಾಂಟ್ರವರ್ಸಿ ನಡೀತಿದೆ ಪ್ರಜ್ವಲ್ ರೇವಣ್ಣನ ಬಗ್ಗೆ, ಹೀಗೆ ವಿಡಿಯೋಸ್ ಇದೆ, ಫೋಟೋಸ್ ಇದೆ, ಹಾಗೆ ಅಂತೇಳಿ. ಸೊ ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ನಮ್ಗೆ ಏನು ಒಂದಾಗ್ತಾ ಒಂದು ಯಾವುದಾದ್ರೂ ಬರ್ತಾನೆ ಇರುತ್ತೆ. ದಯವಿಟ್ಟು ಇವರು ಯಾವುದು ದೇಶದ್ದು ಬಗ್ಗೆ ಇದಾರ್ಸ್ತಾರೋ ಗೊತ್ತಿಲ್ಲ. ಜನಗಳಿಗೆ ಕೆಲವು ಕಡೆ ಕುಡಿಯೋ ನೀರಿಲ್ಲ, ಒದ್ದಾಡ್ತಾ ಇದ್ದಾರೆ. ಅವ್ರವ್ರ ಮನೇಲಿ ಮಿನಿಸ್ಟ್ರಿಗಳಾದರೆ ಅವ್ರವ್ರ ಮನೇಲಿ ನೀರು ಜೋರಾಗಿ ಬರ್ತದೆ, ಆರಾಮಾಗಿರ್ತಾರೆ. ಬಡವ್ರ ಕಷ್ಟ ಯಾರು ನೋಡ್ತಾರೆ? ಕರೆಕ್ಟ್ ಇದೆ, ಏನೋ ಮಿನಿಸ್ಟ್ರಿದು ಆಯಿತು, ಅದನ್ನು ಏನೋ ಮಾಡಬೇಕು, ಸಾಲ್ವ್ ಮಾಡಬೇಕು. ಇದು ತಪ್ಪು ಮಾಡೋನು ಉಪ್ಪು ತಿನ್ನಲ ನೀರು ಕುಡಿಲೇಬೇಕು ಅಂದಂಗೆ ತಪ್ಪು ಮಾಡಿದವರು ಅನುಭವಿಸ್ತಾರೆ, ಇದು ಮಾಡ್ಬೇಕಾರೆ ಅವ್ರನ್ನ ನೋಡಬೇಕು. ಏನು ಎಳಿತಾನೇ ಇದ್ರೆ ಇದು ಎಲ್ಲಿ ತನಕ ಎಳೀತಾರೆ ಹೇಳಿ? ಹೌದು ಸರ್, ಬಟ್ ಅದೇ ಪೊಲಿಟಿಷಿಯನ್ ಆಗಿ ಈ ಥರ ಮಾಡೋದು ತಪ್ಪಲ್ವಾ ಸರ್? ಹೌದು, ಏನು ಮಾಡೋಕ್ಕಾಗತ್ತೆ ಮೇಡಮ್? ದೇವೇಗೌಡರು ದೇವರಂಥ ಮನುಷ್ಯರು, ಅವರು ಮನೇಲಿ ಈ ಥರ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿತ್ತು ಹೇಳಿ? ಬಟ್ ಕೆಲವೊಬ್ರು ಹೇಳ್ತಿದ್ದಾರೆ ಇಲ್ಲ ಇದು ಸುಳ್ಳು, ಈ ಅಪವಾದ ವಿರೋಧ ಪಕ್ಷದವ್ರು ಹಿಂಗೆ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಇದ್ರ ಬಗ್ಗೆ ನಾವು ನೋಡಿದ್ದು ಒಂದು ಗಾದೆ ಇದೆ ನೋಡಿ, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು ಅಂತ. ನಾವು ನೋಡದೆ ಯಾವುದು ಇದು ಮಾಡೋಕ್ಕಾಗೋದಿಲ್ಲ ಮೇಡಮ್. ಅದು ತಪ್ಪಾಗತ್ತೆ. ಏನೋ ನೀವು ಹೇಳ್ತಾ ಇದ್ದೀರಾ, ನಾವು ಹೇಳಿದ್ದೀವಿ, ನಾವು ನೋಡಿಲ್ಲ, ಮಾಡಿಲ್ಲ. ಸುಮ್ಮನೆ ಟಿ ವಿಲಿ ಬರುತ್ತೆ, ಇದು ಬರುತ್ತೆ, ಯೂಟ್ಯೂಬಲ್ಲಿ ಬರುತ್ತೆ, ಅದ್ರಲ್ಲಿ ಬರುತ್ತೆ, ಇದ್ರಲ್ಲಿ ಬರುತ್ತೆ. ಅದು ಇಷ್ಟು ಈ ರಾಜಕೀಯಗಳಲ್ಲಿ ಇದೇ ಇದು ಮಾಡ್ತಾರೆ ವಿನಃ, ಗೊತ್ತಾಯ್ತಾ? ನಮ್ಮ ಮೋದಿಯವರಾಗಲಿ ಇದಾಗಲಿ ಪಾಪ ಅವ್ರು ಯಾವುದನ್ನ ಸರಿಪಡಿಸ್ತಾರೆ ಹೇಳಿ? ಇಲ್ಲ ಈ ಕಡೆ ಅವ್ರ ಪಕ್ಷದ ಸರಿಪಡಿಸ್ತಾರ, ಈ ಥರ ಇದು ಮಾಡ್ತಾರಾ? ಜನಗಳಿಗೆ ನೀರು ಇರುತ್ತೆ, ಗೊತ್ತಾಯ್ತಾ? ಮಳೆ ಬರ್ತಾ ಇಲ್ಲ, ಅದೇನು ಸುಮಾರು ಜನ ಮಳೆ ಬರ್ತಿದೆ. ಇನ್ನು ಮಳೆ ಸ್ವಲ್ಪ ದಿವಸ ಬರಲಿಲ್ಲ ಅಂದರೆ ಅರ್ಧಕ್ಕರ್ಧ ಜನ ಹೋಗೇ ಬಿಡೋರು, ಗೊತ್ತಾಯ್ತಾ? ಅವರೇನೋ ಆ ಮಿನಿಸ್ಟ್ರಿಗಳು ಬಿಡಿ ಆರಾಮಾಗಿರ್ತಾರೆ, ಅವ್ರಗಳ ಮನೆಗೆ ನೀರು ಬರುತ್ತೆ ಇದು ಅಂತ. ಇದೆಲ್ಲ ಬಂದು ನೋಡಬೇಕು. ಕೆಲವು ಉತ್ತರಳ್ಳಿ ಕಡೆ ಈ ಕಡೆ ಎಲ್ಲ ಜನಗಳು ಹೆಂಗೆ ಪಡೆದಾಡ್ತಾರೆ, ಏನು ಮಾಡ್ತಾರೆ ಅಂತ ಬೆಚ್ಚಿ ಕೂತ್ಕೊಂಡ್ಬಿಡ್ತಾರೆ. ಇಷ್ಟು ಹೇಳಕ್ಕೆ ನಾನು ಮುಗಿಸ್ತೀನಿ ಮೇಡಮ್, ಅಷ್ಟೇ ಪಾಪ. ಸರ್ ಇನ್ನೊಂದು ಸರ್ ಏನಿಲ್ಲ, ಈಗ ಪೊಲಿಟಿಕಲಲ್ಲಿ ಎಲ್ಲರೂ ಯೂತ್ ಬರಬೇಕು ಅಂತ ಹೇಳ್ತಾರೆ, ಸ್ವಲ್ಪ ದೇಶ ಉದ್ಧಾರ ಆಗುತ್ತೆ ಅಂತ ಹೇಳಿ ಅಂತ. ಸೊ ನಿಮ್ಮ ಪ್ರಕಾರ ಏನು ಯೂತ್ ಇದ್ದರೆ ಒಳ್ಳೇದು ಅಥವಾ ಸ್ವಲ್ಪ? ನಿಜವಾಗ್ಲೂ ನಮ್ಮ ಮೋದಿ ಸರ್ಕಾರ ಇದ್ದರೆ ಭಾಳ ಒಳ್ಳೆಯದು ಅನಿಸುತ್ತೆ. ಕೆಲವುದಕ್ಕೆಲ್ಲ ಭಾಳ ಚೆನ್ನಾಗಿ ಆ ಮನುಷ್ಯ ಮಾಡ್ತಾನೆ. ಆ ಯಪ್ಪನ ಬಗ್ಗೆ ಹೇಳಬೇಕಾದ್ರೆ ಸ್ವಲ್ಪ ಒಂಥರ ದೇವರಿದ್ದಂಗೆ ಕರೆಕ್ಟಾಗಿ ನೋಡ್ಕೊತಾರೆ, ಯಾವ ಥರ ಏನು ಇದು ಆಗದಿರಂಗೆ ಅಂತ. ಅವ್ರು ಮುನ್ನೆಚ್ಚರಿಕೆ ವಹಿಸ್ಬಿಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಯಾವುದೇ ಥರ ಆಗ್ತಾ ಇರಲಿಲ್ಲ.